ಬಂಧುಗಳೇ, ಮಾರ್ಗಂ ಸೂಚಿಸಿರುವ ಹಾಗೆ ಮುಂದೆ ಕಲಾವಿದೆ ಸಾದರಗೊಳಿಸ್ತಾ ಇದ್ದಾರೆ ಜತಿಸ್ವರ. ಇದೊಂದು ನೃತ್ಯ, ಅಂದರೆ ಲಯ ಪ್ರಧಾನವಾದಂತಹ ಭಾಗ. ಸಂಗೀತದ ಸ್ವರಗಳ ಹಲವು ವಿನ್ಯಾಸಗಳನ್ನು ಹೆಣೆದು ಈ ಭಾಗವನ್ನು ಸಂಯೋಜಿಸಲಾಗಿರುತ್ತದೆ. ಹೆಸರೇ ಸೂಚಿಸುವ ಹಾಗೆ ನಿಗದಿತ ರಾಗದ ಮೂಲ ಸ್ವರಗಳನ್ನು ನಿಗದಿತ ತಾಳದ ಜತಿಗಳೊಂದಿಗೆ ಮಿಲನಗೊಳಿಸಿ ಈ ಭಾಗವನ್ನು ವಿನ್ಯಾಸಗೊಳಿಸಲಾಗಿರುತ್ತದೆ. ಅಲರಿಪುವಿನಲ್ಲಿ ಲಯದ ಸೊಲ್ಲುಗಳಿಗೆ, ಅಂದರೆ ಬೋಲ್ಗಳಿಗೆ ನರ್ತನವನ್ನು ನಿರೂಪಿಸಿದರೆ, ಜತಿಸ್ವರಗಳಲ್ಲಿ ಅದೇ ಬೋಲ್ಗಳನ್ನು ಸ್ವರಗಳ ಆಧಾರದಲ್ಲಿ ನಿರೂಪಿಸಲಾಗುತ್ತದೆ. ಪಲ್ಲವಿ, ಅನುಪಲ್ಲವಿ, ಚರಣ ಮುಂತಾಗಿ ಶಾಸ್ತ್ರೀಯ ಸಂಗೀತದ ಸ್ವರ ಜತಿಗಳ ಎಲ್ಲ ನಿಯಮಗಳನ್ನು ಜತಿಸ್ವರಗಳು ಅನುಸರಿಸುತ್ತವೆ. ರಾಗವನ್ನು ಹಲವು ಸಲ ಪುನರಾವರ್ತಿಸಿ ಹಾಡಲಾಗುತ್ತದೆ. ನರ್ತಕಿ ಈ ಪುನರಾವರ್ತನೆಯ ಗಾಯನಕ್ಕೆ ವಿವಿಧ ಬಗೆಯ ಲಯ ವಿನ್ಯಾಸಗಳನ್ನು ನರ್ತಿಸುತ್ತಾರೆ. ಅಭಿನಯಕ್ಕೆ ಇಲ್ಲಿ ಸಾಹಿತ್ಯಾನುಕೂಲ ಇರುವುದಿಲ್ಲ. ಹಾಗಾಗಿ ನೃತ್ಯದ ಮೂಲಕವೇ, ಅಂದರೆ ಲಯದ ಮೂಲಕವೇ ರಸಾಭಿವ್ಯಕ್ತಿ ಮೂಡಿಸಬೇಕಾದ ಸವಾಲನ್ನು ಕಲಾವಿದರು ಈ ಜತಿಸ್ವರಗಳ ಮೂಲಕ ಸ್ವೀಕರಿಸುತ್ತಾರೆ. ಆ ಹಿನ್ನೆಲೆಯಲ್ಲಿ ಧನ್ಯತಾ ತನ್ನ ಪ್ರಸ್ತುತಿಯ ಮುಂದಿನ ಭಾಗದಲ್ಲಿ ರಾಗ ವಸಂತ ಮತ್ತು ರೂಪಕ ತಾಳದಲ್ಲಿ ನಿಬದ್ಧಗೊಂಡಿರುವ ತಂಜಾವೂರು ಸಹೋದರರ ರಚನೆಯ ಜತಿಸ್ವರ ಸಾದರಪಡಿಸುತ್ತಿದ್ದಾರೆ. ನೃತ್ಯ ಸಂಯೋಜನೆ ಶ್ರೀಮತಿ ರುಕ್ಮಿಣಿ ದೇವಿ ಅರುಂಡೇಲ್. ಜತಿಸ್ವರ ಸ ನೀರ ಮಗ ಮದನಿ ಸ ನೀರ ಮಗ ದಿಕ್ಕು ತಕ್ಕ ತದಿಗಿಣ್ಣ ತೋಂ ತಾ ಹತ ಝಂ ತರಿ ಝಗ ತರಿ ತೈ ತಜುಂ ತರುಂ ತಗದಿಂ ತಕ್ ಕಿಡದಗ ತಕ್ ಕಿಡದಗ ತರಡಿ ತೋಂ ಕಿಡದ ತಕ್ ಕಿಡದಗ ತರಡಿ ತೋಂ ಕಿಡದ ತಕ್ ಕಿಡದಗ ತರಡಿ ತೋಂ
ಸನಿ ದ ದ